ನಾನು ನನ್ನ ಫ್ರೆಂಡ್ ಮನೆಗೆ ಬಂದೆ. ನನ್ನ ಫ್ರೆಂಡ್ ಇಲ್ಲೇ ಇದ್ದಾರೆ. ಎಷ್ಟು ವರ್ಷದ ಫ್ರೆಂಡ್ ಅಂದರೆ ತುಂಬ ವರ್ಷದ ಫ್ರೆಂಡು. ತುಂಬ ವರ್ಷದ ಫ್ರೆಂಡು. ನೋಡ್ರಪ್ಪ ನನಗೇನೋ ತತ್ತವ್ರೆ. ಏನು ಬೇಡ, ಬನ್ನಿ. ಏನು ಬನ್ನಿ ಬನ್ನಿ. ಏನು ಇಲ್ಲ, ಬನ್ನಿ. ಚಿನ್ನದ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಆಯ್ತಾ. ಇವರು ನಾನು ತುಂಬ ವರ್ಷದ ಫ್ರೆಂಡು. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ಸಹಕಾರ ನಗರಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ಇವರಿಂದ ನನಗೆ ಒಂದು ಹೆಲ್ಪ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇವತ್ತಿಲ್ಲೇ ಮೇಕಪ್ ಶೂಟಿಗೆ ಬಂದಿದೆ. ಹಾಗೆ ನಾನು ಸಹಕಾರ ನಗರ ಕೋಡಿಹಳ್ಳಿಗೆ ಬಂದಿದ್ದೀನಿ. ಇವರಿಂದ ನನಗೆ ತುಂಬ ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ಏನು ಥ್ಯಾಂಕ್ಸ್ ಏನಿಲ್ಲ, ಥ್ಯಾಂಕ್ಸ್ ಎಲ್ಲ ನಾವು ಇವರು ಹೇಗೆ ಪರಿಚಯ ಅಂದರೆ ದುರ್ಗಮ್ಮ ಯಶವಂತಪುರ ದುರ್ಗಮ್ಮ ಟೆಂಪಲ್ಗೆ ನಾನು ಹೋಗಿದ್ದೆ. ಅಲ್ಲಿ ಆಟೋಮೆಟಿಕ್ ಆಗಿ ಇವರು ನನಗೆ ಸಿಕ್ಕಿದ್ರು. ಸುಮಾರು 7 ವರ್ಷದ ಫ್ರೆಂಡಾ, 7 ವರ್ಷದ ಫ್ರೆಂಡ್ಶಿಪ್ಪು. ಹಿಂದೆ ವಿಡಿಯೋ ನೋಡಿದ್ರೆ ಒಂದಷ್ಟು ಜನಕ್ಕೆ ಗೊತ್ತಾಗಿರುತ್ತೆ ನಾವು ಯಾರು ಅಂತ. ಈಗ ಹೊಸದಾಗಿ ನೋಡ್ತಾ ಇರೋ ವಿಡಿಯೋರ್ಗಾದ್ರೆ ನಮ್ಮಿಬ್ರದ್ದು 7 ವರ್ಷದ ಮೇಲಾಗಿದೆ. ಲಾಕ್ಡೌನ್ ಮುಂಚೆ 7 ವರ್ಷದ ಫ್ರೆಂಡ್ಶಿಪ್ ನಮ್ಮದು. 7 ವರ್ಷದಿಂದ ಇವತ್ತುವರೆಗೂ ಹಿಂಗೆ ಇದ್ದೀವಿ. ಮಧ್ಯರಾತ್ರಿ 1 ಗಂಟೆಲೆಲ್ಲ ಮಾತಾಡ್ತೀವಿ. ಅಂದರೆ ಒಂದಿನಕ್ಕೂ ಕಿತ್ತಾಡಿಲ್ಲ. ಒಂದು ಸಿಸ್ಟರ್, ಅಕ್ಕ ತಂಗಿ ಥರ ಇದ್ದೀವಿ ಜಾಸ್ತಿ. ಇವ್ರಿಗೆ ತುಂಬ ದುಃಖ ಆದಾಗ, ತುಂಬ ಖುಷಿ ಆದಾಗ ನನ್ನನ್ನು ಬೇಗ ನೆನ್ಸ್ಕೋತಾರೆ. ನಾನು ತುಂಬ ವರ್ಷದಿಂದಾನು ಇವರು ಕರೀತಾರೆ ಮನೆಗೆ, ನಾನು ಬರೋದೇ ಇಲ್ಲ. ಇವತ್ತು ಹಿಂಗೆ ಒಂದು ಶೂಟ್ ಇತ್ತು. ಶೂಟಿಂದ ಇದೇ ಏರಿಯಾಗೆ ಬಂದಿದ್ದೀನಲ್ಲ ಅಂತ ಹಿಂಗೆ ಇವ್ರೂ ಮಾತಾಡ್ಸ್ಕೊಂಡು ನೋಡಿ. ಫಸ್ಟ್ ಟೈಮು ಭೇಟಿ ಆದಾಗ ನಾನು ನಮ್ಮನೆಗೆ ಇವರು ಬಂದಾಗ, ಫಸ್ಟ್ ಟೈಮ್ ಬಂದಾಗ ನಾನು ಇವ್ರಿಗೆ ರಾಯರನ್ನ ಒಂದು ಗಿಫ್ಟ್ ಕೊಟ್ಟಿದ್ರು. ಅದು ರಾಯರು. ಅದು ನಮ್ಮಿಬ್ರು ಹಿಂದೆ ಇರೋರೇ ರಾಯರು. ನಮ್ಮ ಇದ್ರಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಯಾರ್ಯಾರೋ ಬಂದು ಎಲ್ಲ ಒಟ್ಟೋಗ್ಬಿಟ್ರು. ಯಾರು ಏನು ಮಾಡೋಕ್ಕಾಗಿಲ್ಲ. ಆದರೆ ರಾಯರು ನಮ್ಮಿಬ್ರನ್ನ ಮಾತ್ರ ಯಾವತ್ತೂ ಬೇರೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಒಳ್ಳೆ ಮನ್ಸಿರೋರ್ನ ಉಳಿಸ್ತಾರೆ, ಕೊಳಕ್ ಮನ್ಸಿರೋರ್ನ ಆದಷ್ಟು ಬೇಗ ರಾಯರೇ ಕಳ್ಸಿಕೊಟ್ಬಿಡ್ತಾರೆ ಅಷ್ಟೇ. ಹೌದು, ಖುಷಿ ಆಗ್ಬಿಟ್ಟವ್ರಪ್ಪ ಫುಲ್ಲು. ಸಿಕ್ಕಾಬಿಟ್ಟು ಖುಷಿ ಆಯ್ತು ನಂಗೆ. ಅದರಲ್ಲೂ ಸೌಮ್ಯ ಫೋನ್ ಮಾಡ್ತಾ ಇದ್ದಾರೆ. ಇವತ್ತು ಮಂಗಳವಾರ ಬೇರೆ. ನನಗೆ ಶಾಕು. ಇವತ್ತು ನನಗೆ ಮಾಡ್ತಾ ಇದ್ದಾರೆ. ಬಕ್ರಾ ಮಾಡಬೇಡಿ ಅಂತ ಅನ್ಕೊಂಡೆ. ನೋಡಿದ್ರೆ ವಿಡಿಯೋ ಕಾಲ್ ಮಾಡಿದ್ರು. ಸರಿ, ಓ ಬರ್ತಾ ಇದ್ದಾರೆ ಅಂದಮೇಲೆ ಹೆವಿ ಖುಷಿ. ಅಡಿಗೆನೂ ಪ್ರಿಪೇರ್ ಆಗೋಯ್ತು. ಇವ್ರಿಗೆ ಅಡಿಗೆ ಊಟಕ್ಕೆ ಕಾಯ್ತಾ ಇದ್ದೆ ನಾನು. ಸರಿ, ಹೋಗಿ ಊಟ ಮಾಡೋಣ. ನಾನು ಖುಷಿ ಆಗ್ಬಿಟ್ಟವ್ರೆ, ಹೆವಿ ಖುಷಿ. ನಾನು ಬೆಳಗಿನ ಬೇರೆ ಬೇಜಾರಲ್ಲಿದ್ದೆ. ಇವಾಗ ಇವ್ರು ನೋಡಿದ ತಕ್ಷಣ ಹೆವಿ ಎನರ್ಜಿ, ಹೆವಿ ಖುಷಿ. ಅದೊಂಥರಾನೇ ಬೇರೆ. ನೋಡಿದ ತಕ್ಷಣ ಸಿಗೋದೆ 6 ತಿಂಗಳು ವರ್ಷಕ್ಕೆ ಯಾವಾಗೋ ಒಂದ್ಸರಿ ಫೋನ್ ಮಾಡಿದ್ರು ಎತ್ತಲ್ಲ ಇವರು. ಆದ್ರೂ ಇರೋ ಪ್ರೀತಿ, ಇರೋ ಸ್ನೇಹ ಹಂಗೆ ಇದೆ, ಯಾವತ್ತಿಗೂ ಕಮ್ಮಿ ಆಗಿಲ್ಲ. 6-7 ವರ್ಷದಿಂದ ಹೆಂಗಿದೆ ಹಂಗೆ ಇದೆ. ನಾನೇ ತುಂಬ ಕಮ್ಮಿ. ಪಾಪ ಇವರು ತುಂಬ ಕರೀತಾರೆ. ಅವ್ರ ಮನೆ ಏನೇ ಫಂಕ್ಷನ್ ಇರಲಿ ಫಸ್ಟ್ ನನಗೊಂದು ಕಾಲ್ ಮಾಡ್ತಾರೆ. ನಾನು ಬರೋವರೆಗೂ ಊಟನೂ ಮಾಡಲ್ಲ ಅಂತ ಬೇರೆ ಆಟನೂ ಕೂಡ ಮಾಡ್ತಾರೆ. ಆದ್ರೂ ನಾನೊಂಥರ ಚಂಡಿ ಥರ. ಇವ್ರು ಎಷ್ಟೇ ಕರೆದ್ರು ನಾನು ಹೋಗಲ್ಲ. ಆದರೂ ಇವತ್ತು ನನಗೂ ಖುಷಿ ಆಯಿತು ಇವ್ರ ಮನೆಗೆ ಬಂದಿದ್ದು. ಇವ್ರು ಆಲ್ರೆಡಿ 2-3 ಮನೆ ಚೇಂಜ್ ಮಾಡಿದ್ರು. ನಾನು ಈ ಮನೆಗೆ ಬರೋ ಅದೃಷ್ಟ ಅದು. ಇವತ್ತು ಯಾಕೆ ಬಂದಿದ್ದೀನಿ ಅಂದರೆ ಇವತ್ತು ಇವ್ರ ಮನೇಲಿ ಇವತ್ತು ನನಗೆ ಅನ್ನದ ಋಣ ಇದೆ. ಅನ್ನದ ಋಣ ಎಲ್ಲಿರುತ್ತೋ ಅಲ್ಲಿ ಖಂಡಿತ ನಾವು ಹೋಗೇ ಹೋಗ್ತೀವಿ. ಅದು ಗೆಸ್ ಮಾಡಿ. ಇವತ್ತು ಮಂಗಳವಾರ ಬೇರೆ, ಅಮಾವಾಸ್ಯೆ. ಇವ್ರು ಬಂದಿರೋದು ನಿಜವಾಗ್ಲೂ ನನಗೆ ನಂಬಕ್ಕಾಗ್ತಾ ಇಲ್ಲ. ದೇವಿ ಬಂದಿದ್ದಾರೆ, ಆಶೀರ್ವಾದ ಮಗಳೇ. ಆಯ್ತು ಮಾತಿ, ಎತ್ತಿಕ್ಬಿಟ್ಟು ಬರೋಗಿ. ಫೋನ್ ಬರ್ತಿದೆ. ಖುಷಿನಾ? ಅಲ್ಬೇಡಿ ಅಳಲ್ಲಪ್ಪ, ನಾನೇ ಕೊಳ್ಳಿ. ಅದು ಇವತ್ತು ಮಂಗಳವಾರ ಬೆಳಗ್ಗೆ ಹತ್ತಿದೆಲ್ಲ ಆಗೋಯ್ತು. ಮಂಜಮ್ಮ ಲೈನಲ್ಲಿ. ಓ ಕರೆಕ್ಟ್, ಮಂಜಮ್ಮ ಅವರೇ. ನಾನು ಎಲ್ಲವ್ರೆ ಅನ್ಕೊಂಡಿದ್ದೀನಿ. ವಿಡಿಯೋ ನಿಮ್ ಕಡೆ ಮಾಡ್ಕೊಳ್ಳಿ. ಏನ್ ಮಕ್ಕ ಒಂಥರ ಇದಾ ಕಾಣಿಸ್ತಾ ಇದ್ದಲ್ಲ ಮಂಜಮ್ಮ. ಹಪ್ಪಳ ಕರೀತವ್ರೆ ನೋಡಿ. ನಾನು ಬಂದಿದ್ದೀನಿ ಅಂತ ಹಪ್ಪಳ ಕರೀತಿದ್ದಾರೆ. ಇನ್ನೇನ್ ಮಾಡೋದು, ಇವತ್ತು ಮಂಗಳವಾರ ಅಮಾವಾಸ್ಯೆ ಬೇರೆ.
ಇಷ್ಟು ಬೇಗ ಇಷ್ಟು ಮಾಡಿದ್ದಾರೆ. ವಡೆ ರೆಡಿ ಆಗಿದೆ. ವಡೆಗ್ ಬೇರೆ ಮಾಡಿದ್ದಾರೆ, ಮಿಕ್ಸ್ ಮಾಡ್ಬೇಕಂತೆ. ಏನ್ ನೀವು ಹಿಂಗೆಲ್ಲ, ನಾನು ಇಷ್ಟೆಲ್ಲ ತಿಂತೀನಾ? ತಿನ್ನೋ ಪ್ರಶ್ನೆ ಅಲ್ಲ, ಬಂದಿರೋ ಪ್ರಶ್ನೆ ಹೆಚ್ಚು ಅಷ್ಟೇ. ಹೌದಾ? ಅನ್ನ ಸಾರು ಆಮೇಲೆ ಹಪ್ಳ, ವಡೆ ಮಾಡೋಕ್ಕೆ ರೆಡಿ ಮಾಡಿದ್ರು, ಬೇಡ ಅಂದೆ. ನೋಡಿ, ಈ ಅನ್ನದ್ರಣ ಇದ್ರೆ ಮಾತ್ರ ಕರ್ಕೊಂಡು ಬರೋದು. ಎಲ್ಲ ಕಡೆನೂ ನಾವು ಹೋಗೋಕ್ಕಾಗಲ್ಲ, ಎಲ್ಲ ಕಡೆನೂ ಬರೋಕ್ಕಾಗಲ್ಲ. ಅನ್ನದ್ರಣ ಇದ್ರೆ ಮಾತ್ರ ಕರೆಯೋದು. ಉಪ್ಪಿನಕಾಯಿ, ಹಪ್ಳ, ತುಪ್ಪ ನೋಡಿ ಎಷ್ಟು ತಂದಿಟ್ಟಿದ್ದಾರೆ. ನೋಡಿ, ಚೋಚೋ ಇರೋ ಬರೋದೆಲ್ಲ ತಂದು ಕೊಡ್ತಿದ್ದಾರೆ ಇವತ್ತು. ಹೇಳಿ ಏನಾ ಇದು ಬರ್ತಡೇಗೆ, ಮದುವೆ ಆ್ಯನಿವರ್ಸರಿಗೆ ನನ್ನ ಫೋಟೋ ಹಾಕಲ್ಲ. ನಾನು ಹಾಕೋದು ಯಾಕೆ ಹಾಕಲ್ಲ, ಕಾರಣ ದೃಷ್ಟಿ ಬಿದ್ದು ಬಿಡುತ್ತೆ ಅಂತ. ಇವ್ರು ನನ್ಗೆ ಹಾಕಲ್ಲ ಅಂತ ಜಗಳ ಮಾಡ್ತಾರೆ. ಹೌದು, ಜಗಳ ಮಾಡ್ತೀನಿ. ನಂಗೆ ನಾವು ಇಷ್ಟಪಡೋರು ನಮ್ದು ಹಾಕೊಳ್ಳಿ ಅಂತ ಹೇಳ್ತೀವಿ. ಅಚ್ಚೆ ಹೊರಿಸ್ಕೊಬಿಡ್ತೀನಿ ಬಿಡಿ. ಹಂಗೆ ಮಾಡ್ಬೇಕು. ಯಾಕೋ ಅಚ್ಚೆ ಮೇಕಪ್ ಎಲ್ಲ ತೆಗಿಬೇಕು. ಇನ್ನು ಮೇಕಪ್ ಈಗಲೇ ತೆಗಿಬೇಡಿ, ಇರಿ, ಇನ್ನೂ ಒಂದಿದೆ ಮೇಕಪ್. ಅದರ ಆದ್ಮೇಲೆ ವಿಡಿಯೋ